ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಮೃತ್ಯುಂಜಯ ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಒಂದು ವರ್ಷದಲ್ಲಿ ಈ ಬೈಬಲ್ ಸಂಗಾತಿಯೊಂದಿಗೆ ನಾವು ಇಂದು ಪಯಣ ಮಾಡೋಣ. ಹೌದು ಪ್ರಿಯರೇ, ಇಂದು ಅಧ್ಯಾಯಗಳು ಆದಿಕಾಂಡ 10, 11 ಹಾಗೂ ಕೀರ್ತನೆ 2 ಇಂದು ವಿಶ್ಲೇಷಿಸೋಣ. ವಿಶೇಷವಾಗಿ ಆದಿಕಾಂಡ 10 ನೋಡುವುದಾದರೆ, ಇಲ್ಲಿ ಸರ್ವೇಶ್ವರ ಸ್ವಾಮಿ ಜಲಪ್ರಳಯ ಮುಗಿದ ನಂತರ ಈ ಒಂದು 10ರ ಅಧ್ಯಾಯವನ್ನು ಒಂದು ರಾಷ್ಟ್ರಗಳ ಪಟ್ಟಿ ಎಂಬುದಾಗಿ ಇಂದು ಬಿಂಬಿತವಾಗಿದೆ. ಏಕೆಂದರೆ ಇಲ್ಲಿ ನಾವು ನೋಡುತ್ತೇವೆ, ನೋವನ ಮಕ್ಕಳಾದ ಶೇಮ್, ಹಾಮ್ ಮತ್ತು ಯಫೇತ ಇವರ ವಂಶಾವಳಿಯನ್ನು ನೋಡುತ್ತೇವೆ. ಒಂದು ಸವಿಸ್ತಾರವಾದ ವಂಶಾವಳಿ. ಹೌದು, ಕೆಲವರು ಕಾನಾನ್ ದೇಶದಲ್ಲಿ ಬೀಡು ಬಿಟ್ಟರು ಮತ್ತು ಇವರೆಲ್ಲರೂ ಗಾಜಾ ಎಂಬ ನಾಡಿನವರೆಗೂ ಹಬ್ಬಿ ಹರಡಿಕೊಂಡರು. ಹೌದು ಪ್ರಿಯರೇ, ಅಂತೆಯೇ ಈ ಒಂದರಿಂದ ಉಳಿದ ಎಲ್ಲ ವಾಕ್ಯಗಳು ನಮಗೆ ನೀಡುತ್ತವೆ ಜಲಪ್ರಳಯದ ನಂತರ ಒಂದು ಚಿತ್ರಣ. ಇಲ್ಲಿ ಜನರೆಲ್ಲರೂ ಹೇರಳವಾಗಿ ಹಬ್ಬಿದರು. ಜಲಚರಗಳು, ಪ್ರಾಣಿಗಳು, ಪಶುಗಳು, ಪಕ್ಷಿಗಳು ಎಲ್ಲವೂ ಹೇರಳವಾಗಿ ಸರ್ವೇಶ್ವರನ ಕೃಪೆಯಿಂದ ಹಬ್ಬಿದವು. ಹೌದು, ಆದರೆ ಇಲ್ಲಿ ನಾವು ಒಂದು ಮಾತನ್ನು ಸರ್ವೇಶ್ವರ ಸ್ವಾಮಿಯಿಂದ ಸ್ಮರಿಸಬಹುದು. ಅವರು ಹೇಳುತ್ತಾರೆ, ನಾನು ಯಾವುದನ್ನು ಯಾರನ್ನು ನಾಶ ಮಾಡುವುದಿಲ್ಲ. ಏಕೆ? ಅದು ಸರ್ವೇಶ್ವರ ಏಕೈಕ ಪ್ರೀತಿ ಹಾಗೂ ಸ್ವರ್ಗ ಸಾಮ್ರಾಜ್ಯದ ಗುರಿ ಅದಾಗಿತ್ತು. ಹೌದು, ಅದರಿಂದ ಯಾರನ್ನು ಸರ್ವೇಶ್ವರ ಸ್ವಾಮಿ ನಾಶ ಮಾಡಲಿ. ಇದರಿಂದ ಯಥೇಚ್ಛವಾಗಿ, ಹೇರಳವಾಗಿ, ಸಮೃದ್ಧಿಯಾಗಿ ಪಶು ಪ್ರಾಣಿಗಳು, ಜಲಚರ ಜೀವಿಗಳು ಹಾಗೂ ಮನುಷ್ಯ ಜೀವಿ ಬೆಳೆಯುತ್ತಾರೆ, ಹಬ್ಬಿ ಹರಡುತ್ತಾರೆ. ಹೌದು, ಅದೇ ರೀತಿ ಇವರು ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವಕ್ಕೆ ಮತ್ತು ಯುರೋಪ್ ಖಂಡಕ್ಕೂ ಸಹ ಇವರು ಅಭಿವೃದ್ಧಿಗೊಳ್ಳುತ್ತಾರೆ ಮತ್ತು ವಿವಿಧತೆಯಲ್ಲಿ ಏಕತೆಯನ್ನು ಮತ್ತು ಅನೇಕ ಸಂಸ್ಕೃತಿಗಳನ್ನು ಒಳಗೊಂಡದ್ದನ್ನು ನಾವು ಇಲ್ಲಿ ಕಾಣುತ್ತೇವೆ. ಅಂತೆಯೇ ಇಲ್ಲಿ ಕಾನಾನರ ಪಾತ್ರವನ್ನು ನಾವು ಸ್ಮರಿಸಬೇಕು. ಏಕೆಂದರೆ ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡುವಂತೆ ಅಧ್ಯಾಯ 9 ವಚನಗಳು 25ರಿಂದ 27ರಲ್ಲಿ ನೋವ ಶಾಪವನ್ನು ಕೊಡುತ್ತಾನೆ ಕಾನಾನರ ಮೇಲೆ. ಏಕೆಂದರೆ ಅವನು ಕುಡಿದ ಹಮಲಿನಲ್ಲಿ ಬೆತ್ತಲೆಯಾಗಿದ್ದಾಗ, ವಿಶೇಷವಾಗಿ ಅವನ 2 ಮಕ್ಕಳು ಶೇಮ್ ಹಾಗೂ ಯಫೇತ ಅವರನ್ನು ಒದಗಿ ಒಪ್ಪಿಸುವಾಗ ಹಾಮಾನನಿಗೆ, ಅಂದರೆ ಕಾನಾನ್ ಮಕ್ಕಳಿಗೆ ಅವನು ಶಾಪವನ್ನು ಕೊಡುತ್ತಾನೆ. ಇಂದು ಆ ಶಾಪವನ್ನು ಇಲ್ಲಿ ನಾವು ಸ್ಮರಿಸಬಹುದು. ಏಕೆಂದರೆ ಇಲ್ಲಿ ಅವರು ಕಾನಾನ್ ದೇಶಕ್ಕೆ ಬಂದು ಬೀಡು ಬಿಟ್ಟಾಗ ಇಸ್ರಾಯೇಲರು ಈ ನಾಡನ್ನು ವಶಪಡಿಸಿಕೊಂಡರು ಸಂಪೂರ್ಣವಾಗಿ. ಹೌದು, ಅದೇ ರೀತಿ ಈ ಅಧ್ಯಾಯ ವಿವಿಧ ಭಾಷೆ, ಸಂಸ್ಕೃತಿಗೆ ಒಂದು ಮುನ್ನೋಟವಾಗಿದೆ. ಹೌದು ಪ್ರಿಯರೇ, ಅದೇ ರೀತಿ ನಂತರ ಅಧ್ಯಾಯದಲ್ಲಿ ಆದಿಕಾಂಡ 11ರಲ್ಲಿ ನೋಡುತ್ತೇವೆ, ಒಂದು ಬೃಹತ್ ಆಕಾರದ ಗೋಪುರವನ್ನು ಆಕಾಶದ ಎತ್ತರಕ್ಕೆ ಕಟ್ಟಲು ಈ ಜನರು ಅಹಂಕಾರದಿಂದ, ದರ್ಪದಿಂದ, ಮತದಿಂದ ಪಣ ತೊಡುತ್ತಾರೆ. ಅಂದರೆ ದೇವರ ವಿರುದ್ಧವಾಗಿ, ಸರ್ವೇಶ್ವರನ ವಿರುದ್ಧವಾಗಿ ಇವರು ಪಣ ತೊಡುತ್ತಾರೆ. ಇವರಲ್ಲಿ ಪ್ರೀತಿ ಇರಲಿಲ್ಲ, ಬದಲಾಗಿ ನನ್ನದು, ನಾನು ಮಾಡಿದ್ದು ನಾವು ಬೆಳೆಬೇಕು, ಯಾರು ನಮ್ಮನ್ನು ಮಾತಾಡಿಸಬಾರದು ಎಂಬುದಾಗಿ ಇವರ ಒಂದು ಕಾರ್ಯ ವೈಖರಿಯಾಗಿತ್ತು. ಆದರೆ ಇವರ ಕಾರ್ಯವೈಖರಿಗೆ ಸರ್ವೇಶ್ವರ ಸ್ವಾಮಿ ಮೆಚ್ಚುಗೆ ವ್ಯಕ್ತಪಡಿಸಲಿಲ್ಲ. ಬದಲಾಗಿ ಇವರು ಮುಂದೆ ಇನ್ನು ಏನೇನೋ ಮಾಡ್ಯಾರೋ ಎಂಬಂತೆ ಇವರು ಯೋಚಿಸಿ ವಿಶೇಷವಾಗಿ ಮಧ್ಯಪ್ರವೇಶ ಮಾಡುತ್ತಾರೆ. ನೋಡಿ, ಅವರಿಗೆ ಹೇಳದೆ, ಇವರ ಮಾತು ಇನ್ನೊಬ್ಬರಿಗೆ ಅರ್ಥವಾಗದಂತೆ ಅವರ ಭಾಷೆಗಳಲ್ಲಿ ಗಲಿಬಿಲಿಗೊಳಿಸುತ್ತಾರೆ. ಹೌದು, ಆರಂಭ ಕಾರ್ಯದಲ್ಲಿದ್ದ ಆ ಒಂದು ಬಾಬೆಲ್ ಗೋಪುರ ಅಲ್ಲಿ ಅಂತ್ಯಗೊಳ್ಳುತ್ತದೆ. ಹೌದು, ಎಲ್ಲರೂ ಚದುರಿ ಹೋಗುತ್ತಾರೆ, ಪ್ರತಿಯೊಬ್ಬರು ಚದುರಿ ಹೋಗುತ್ತಾರೆ. ಹೌದು ಪ್ರಿಯರೇ, ಇಂದು ಸಹ ನಾವು ನಮ್ಮ ಸಂಸ್ಕೃತಿಯನ್ನು ನೋಡುತ್ತೇವೆ, ಸಂಪ್ರದಾಯವನ್ನು ನೋಡುತ್ತೇವೆ, ನಾಡು ನುಡಿಯನ್ನು ನೋಡುತ್ತೇವೆ, ನೆಲ ಜಲ ಭಾಷೆ ನೋಡುತ್ತೇವೆ, ಸ್ಥಳೀಯ
ಜನತೆಯನ್ನು ನೋಡುತ್ತೇವೆ. ಹೌದು, ಇದರಿಂದ ಇಂದೂ ಸಹ ನಮ್ಮ ರೋಮ್ ನಗರಿ ಸ್ಥಳೀಯ ಭಾಷೆಗೆ ಅವಕಾಶ ಕೊಟ್ಟಿದೆ. ಸ್ಥಳೀಯ ಭಾಷೆಯಲ್ಲಿ ಪೂಜಾ ವಿಧಾನಗಳನ್ನು ಆರಾಧಿಸಲು, ದೇವರನ್ನು ಸ್ತುತಿಸಲು ಅವಕಾಶ ಕೊಟ್ಟಿದೆ. ಆದ್ದರಿಂದ ಒಂದು ಆಗಿನ ಆದಿಯಲ್ಲೇ ಸರ್ವೇಶ್ವರ ಸ್ವಾಮಿ ಇದನ್ನು ಯೋಜಿಸಿದ್ದರು ಮತ್ತು ಯೋಚಿಸಿದ್ದರು. ಅದರಂತೆ ಎಲ್ಲವೂ ದೇವರ ಇಚ್ಛೆಯಂತೆ ಆಗಿದೆ. ಆದರೆ ಮಾನವರು ದೇವರ ಚಿತ್ತದ ವಿರುದ್ಧ ಹೋದರು. ಆದರೆ ದೇವರ ಚಿತ್ತ ಮನುಷ್ಯನು ನನ್ನ ಬಳಿ ಇರಬೇಕು, ನಾನೇ ದೊಡ್ಡವನು, ನಾನೇ ದೇವರಿಗಿಂತ ಮಿಗಿಲಾದವನೆಂದು ಭಾವಿಸಬಾರದು. ಹೌದು, ಈ ಮನುಷ್ಯರಲ್ಲಿ ಬಂದಿದ್ದು ಇದೇ ಯೋಚನೆ. ಹೌದು ಪ್ರಿಯರೇ, ಆದ್ದರಿಂದ ವಿಶೇಷವಾಗಿ ಮನುಷ್ಯನ ಅತಿಯಾಸೆ, ವಿಶೇಷವಾಗಿ ಅವರು ಸಾವಿಗೆ ಬಲಿಯಾದರು. ಆದರೆ ದೇವರು ಅವರನ್ನು ಪರಮೋನ್ನತ ಸೃಷ್ಟಿಯನ್ನಾಗಿ ಮಾಡಿದರು, ಕ್ಷಮಿಸಿದರು, ದಯೆ ಕೊಟ್ಟರು, ಪ್ರೀತಿಯನ್ನು ಹಂಚಿದರು ಇಡೀ ಮನುಕುಲಕ್ಕೆ. ಆದ್ದರಿಂದ ಬಾಬೆಲ್ ಶ್ರೇಷ್ಠ ಮಾಡಲು ಪಟ್ಟ ಪ್ರಯತ್ನ ಅದು ನೀರಸ ಪ್ರಯತ್ನವಾಗಿ ಹೋಯಿತು. ಆದರೆ ದೇವರು ಅಬ್ರಹಾಮನ ಸಂತತಿಯನ್ನು ಶ್ರೇಷ್ಠ ಜನಾಂಗವನ್ನಾಗಿ ಮಾಡುತ್ತಾರೆ. ಹೌದು, ಈ ವಿಶೇಷವಾಗಿ ನೋವನ ವಂಶದಿಂದ ಬಂದಂಥ ಅಬ್ರಹಾಮನು ಮದುವೆಯಾದ ಸಾರ ಮತ್ತು ಇವರಿಗೆ ಮಕ್ಕಳರೆಲ್ಲ ಬಂಚಿಯಾಗಿದ್ದಳು. ಆದರೆ ಅಬ್ರಹಾಮನ ಸಂತತಿಯನ್ನು, ಜನಾಂಗವನ್ನು ಶ್ರೇಷ್ಠ ಜನಾಂಗವನ್ನಾಗಿ ನಾನು ಮಾಡುತ್ತೇನೆ ಎಂಬುದಾಗಿ ದೇವರು ಅವರಿಗೆ ಶಪಥ ಮಾಡುತ್ತಾರೆ, ಆಜ್ಞೆ ಮಾಡುತ್ತಾರೆ. ಅಂತೆಯೇ ವಿಶೇಷವಾಗಿ ಆತನ ಜನಾಂಗ ಶ್ರೇಷ್ಠವಾಗುತ್ತದೆ. ಅದೇ ರೀತಿ ಕೀರ್ತನೆ 2 ನೋಡುವುದಾದರೆ ಇಲ್ಲಿ ದಾವೀದನ ಕಿರೀಟಧಾರಣೆಯನ್ನು ನಾವು ನೋಡುತ್ತೇವೆ. ಅಂದರೆ ಓರ್ವ ರಾಜ್ಯನಾಗಿ ಹೇಗೆ ಅವನು ದೇವರಿಗೆ ಕೃತಜ್ಞನಾಗಿದ್ದ, ವಿಶ್ವಾಸ ಅರ್ಹನಾಗಿದ್ದ, ಪ್ರೀತಿ ಉಳ್ಳವನಾಗಿದ್ದ. ಹೌದು, ಆದರೆ ಜನ ಆತನ ವಿರುದ್ಧವಾಗಿದ್ದರು. ಆದರೆ ದೇವರು ಅದನ್ನು ಖಂಡಿಸುತ್ತಾರೆ. ಏಕೆಂದರೆ ಇದೇ ಒಂದು ಕೀರ್ತನೆ 2:11 ನೋಡುತ್ತೇವೆ, ನಾವೆಲ್ಲರೂ ಭಯ ಭಕ್ತಿಯಿಂದ ದೇವರಿಗೆ ಸ್ತುತಿ ಮಾಡಬೇಕು. ಹೌದು, ಪ್ರತಿಯೊಬ್ಬರು ಭಯ ಭಕ್ತಿಯಿಂದ ಸ್ತುತಿ ಮಾಡಬೇಕು, ದೇವರನ್ನು ಆರಾಧಿಸಬೇಕು. ಅದಕ್ಕಾಗಿ ದೇವರು ಕರೆ ನೀಡಿರುವುದು. ವಿಶೇಷವಾಗಿ ದೇವರ ವಿರೋಧ ವ್ಯಕ್ತಪಡಿಸಿದ ಎಲ್ಲರನ್ನು ದೇವರು ಕಡೆಗಣಿಸುತ್ತಾರೆ. ವಾಕ್ಯ 4 ನೋಡುತ್ತೇವೆ. ವಾಕ್ಯ 6 ದೇವರ ರಾಜ್ಯ ಸ್ಥಾಪನೆಯಾಗುವುದರಲ್ಲಿ ಮತ್ತು ಸಿಯೋನ್ ಪರ್ವತದಲ್ಲಿ ದೇವರ ರಾಜ್ಯ ಸ್ಥಾಪನೆ ಬಗ್ಗೆ ನಾವು ಮಾತನ್ನು ಕೇಳುತ್ತೇವೆ. ಅದೇ ರೀತಿ ಭಯ ಭೀತಿಯಿಂದ ನಾವು ದೇವರನ್ನು ಆರಾಧಿಸಬೇಕೆಂಬುದಾಗಿ ವಾಕ್ಯ 12 ನೋಡುತ್ತೇವೆ. ಹೌದು, ಇಂದು ಮನುಷ್ಯನಿಗೆ ಭಯ ಭೀತಿ ಇಲ್ಲ. ಮನುಷ್ಯನಿಗೆ ದೇವರಲ್ಲಿನ ವಿಶ್ವಾಸ ಕ್ಷೀಣಿಸುತ್ತಾ ಬಂದಿದೆ. ಅವನಿಗೆ ಲೋಕದ ವಸ್ತುಗಳಲ್ಲಿ ಹಾಗೂ ಹಣ ಆಡಂಬರದಲ್ಲಿ ಭಯಭೀತಿ ಇದೆ. ಆದರೆ ದೇವರಲ್ಲಿ ಭಯಭೀತಿ ಇಲ್ಲ. ದೇವರಲ್ಲಿ ಭಯಭೀತಿ ಬಂದರೆ ನಾವು ದೇವರಿಗೆ ಒಪ್ಪಿಗೆ ಆಗುತ್ತೇವೆ, ದೇವರಿಗೆ ಅರ್ಪಿತವಾಗುತ್ತೇವೆ. ಆದ್ದರಿಂದ ನಾವು ಪ್ರೀತಿಯನ್ನು ಗಳಿಸುವುದಕ್ಕಾಗಿ, ದೇವರ ಪ್ರೀತಿಗಾಗಿ, ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ಭಯಭೀತಿಯಿಂದ ನಾವು ವರ್ತಿಸೋಣ ಮತ್ತು ದೇವರಿಗೆ ಅರ್ಪಿಸೋಣ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.